ಓಕೆ ಗೈಸ್, ಇದು ನೆಕ್ಸ್ಟ್ ಡೇ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಅಮ್ಮ ಬಂದಿತ್ತಲ್ಲ ಹಾಸನಿಗೆ ಹಾಸ್ಪಿಟ್ಲ್ ತೋರ್ಸೋಕ್ಕೆ ಅಂತ. ಸೊ ಆಂಟಿಯರು ಬಂದಿರಲಿಲ್ಲ. ಸಲ ಬರ್ತೀನಿ ಅಂದರು. ನಾವು ಬೆಂಗಳೂರಿಗೆ ಹೊರಟ್ಬಿಟ್ಟಿದ್ವಿ. ಸೊ ಹಂಗಾಗಿ ಉಳ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇನ್ನೊಂದು 15 ಡೇಸ್ ಬಿಟ್ಬಿಟ್ಟು ಬರ್ತೀನಿ ಆಂಟಿ, ಯಾವಾಗ ಬನ್ನಿ ಅಂತ ಹೇಳಿದ್ದೆ. ಅದಕ್ಕೆ ಇಬ್ಬರು ಆಂಟಿದಿರು ಬಂದರು. ಇವರೇ 3 ಜನ ಅಕ್ಕದಂಗಿದ್ದಿರು. ನೋಡಿ, ನಮ್ಮಮ್ಮ ಫಸ್ಟ್ನೇರು, ಈ ಕಡೆ ಚೇರ್ ಮೇಲೆ ಕೂತಿರೋರು 2ನೇರು, ಅಲ್ಲಿ ಮಲಗಿರೋರು 3ನೇರು. ಕೂತ್ಕೊಂಡು ಇನ್ನೇನು ಬಂದರೆ ಗೊತ್ತಲ್ಲ ನಾವುಗಳು ಹೆಂಗೆ ಮಾತಾಡ್ತೀವಿ ಅಂತ. ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಆಟ ಹೊಡಿತಾ ಇದ್ವಿ. ಬಂದರೆ ಒಂಥರ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಲ್ಲ, ಒಂಥರ ಕ್ಲೋಸ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಗೆ ಆಂಟಿ ಅನ್ನೋ ಫೀಲ್ ಏನಿಲ್ಲ. ಅವರು ಅಮ್ಮನ ಥರ ನೋಡ್ಕೊತಾರೆ, ನಾವು ಅಮ್ಮನ ಥರ ನೋಡ್ಕೊತೀವಿ, ಅವರು ಮಕ್ಳ ಥರ ನೋಡ್ಕೊತಾರೆ. ತುಂಬ ಇಷ್ಟ ನಮಗಂತೂ. ನಮಗೇನು ನಮ್ಮ ಆಂಟಿ, ನಮ್ಮಮ್ಮ, ಅವರು ಇವರು ಅನ್ನೋದೇನು ಭೇದ ಭಾವ ಇಲ್ಲ. ಎಲ್ಲರನ್ನೂ ಹೆಸರಿಡ್ದು ಧರ್ಮಮ್ಮ, ಸೋಮಮ್ಮ, ಇಂದ್ರಮ್ಮ ಅಂತಲೇ ಕರೆಯೋದು. ಇಲ್ಲಿ ನೋಡಿ ಕೂತ್ಕೊಂಡು ಅವ್ರವ್ರು ಕೂತ್ಕೊಬಿಟ್ರೆ ಪಿಸ ಅಂತ ಅವ್ರವ್ರೇ ಮಾತಾಡ್ತಾರೆ. ಅಲ್ಲಿ ನೋಡಿದ್ರೆ ಸೀರಿಯಲ್ ಬರ್ತಾಯಿತ್ತು ಪುಟ್ಟಕ್ಕನ ಮಕ್ಕಳು. ಎಷ್ಟು ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಂದರೆ, ನಾವು ಹೆಂಗೆ ಕೋತಿಗಳ ಥರ ಕೂತ್ಕೊಂಡು ನೋಡ್ತಿದ್ದೀವಿ ಅಂತ ಕ್ಯಾಪ್ಚರ್ ಮಾಡೋರೆ ನಮ್ಮ ಮನೆಯವರು. ತೋರಿಸ್ತೀನಿ ಇರಿ ನಿಮಗೆ ಹೆಂಗೆ ನೋಡ್ತಿದ್ದೀವಿ. ಎಲ್ಲರೂ ಎಷ್ಟು ಸೀರಿಯಸ್ ಆಗಿಬಿಟ್ಟಿದ್ದೀವಿ ಅಂತ ಅಂದರೆ ನಮಗೇ ಗೊತ್ತಿಲ್ಲ. ಅದು ತುಂಬ ಆ ಎಪಿಸೋಡು ತುಂಬ ಚೆನ್ನಾಗಿತ್ತು. ದೇವರಿಂದ ಎಪಿಸೋಡು ನಮಗೂ ತುಂಬ ಇಷ್ಟ ಆಯಿತು. ಆ ಕ್ಯಾರೆಕ್ಟ್ರು ಮಾತ್ರ ಅವ್ರು ಸೂಟಬಲ್ ಆಗಿರೋರನ್ನ ಹಾಕಿದ್ದಾರೆ ಮಾತ್ರ. ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಹೀರೋ ಅಣ್ಣ, ಸಾರಿ ಪುಟ್ಟಕ್ಕನ ಮಕ್ಕಳು ಅಲ್ಲ, ಅಣ್ಣಯ್ಯ ಸೀರಿಯಲಲ್ಲಿ. ಅದು ಮಾತ್ರ ತುಂಬ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿರೋರು ಹಾಕಿದ್ದಾರೆ. ತುಂಬ ಇಷ್ಟ ಆಯ್ತು ಅದು. ಪುಟ್ಟಕ್ಕನ ಮಕ್ಕಳು ಅಣ್ಣಯ್ಯ ಎರಡೂ ಇನ್ನು ಮಹಾಸಂಗಮ ನಡೀತೈತೆ. ಇಲ್ಲಿ ನೋಡಿ, ನಾವು ಕೋತಿಗಳ ಥರ ಹೆಂಗೆ ನೋಡ್ತಾ ಕೂತಿದ್ದೀವಿ ಅಂದರೆ 4 ಕೋತಿಗಳು ಆ ಕಡೆ ಈ ಕಡೆ ಒಂಚೂರು ಒಳಗಾಗ್ತಿಲ್ಲ ಗೈಸ್. ಫುಲ್ ಕಾಮಿಡಿ ಅನ್ನಿಸ್ತಾ ಇದೆಯಲ್ಲ. ನಮಗೆ ಇದು ವೀಡಿಯೋ ಮಾಡಿರೋದು ಗೊತ್ತಿಲ್ಲ. ಅವರು ಸೋಫಾ ಮೇಲೆ ಕೂತ್ಕೊಂಡು ನೋಡ್ತಾಯಿದ್ರು, ವೀಡಿಯೋ ಮಾಡಿದ್ದಾರೆ. ಅಲ್ಲಿ ನೋಡಿ ಕೋತಿಗಳು ಮಂಗಗಳ ಥರ ಎಷ್ಟು ಹೆಂಗೆ ನೋಡ್ತಿದ್ವಿ. ನಾನಂತೂ ಫುಲ್ ಡೀಪಾಗಿ ನೋಡ್ತಿದ್ವಿ. ಏನು ತಲೆ ಮೇಲೆ ತಲೆ ಬಿದ್ದರು ಅಷ್ಟೇ ಅಂದ್ಬಿಟ್ಟು ನೋಡ್ತಾ ಕೂತಿದ್ವಿ. ಮತ್ತು ನೆಕ್ಸ್ಟ್ ಡೇ ನಾವು ಮಿಲ್ ಮಾಡಿಸ್ಕೊಬರೋಣ ಅಂತ ಹೋಗ್ತಿದ್ವಿ. ನಾವು ಊರಿಗೆ ಮಿಲ್ ಮಾಡಿಸ್ಕೊಬರೋಕೆ ಹೋಗಿ ತುಂಬ ವರ್ಷಗಳಾಗಿತ್ತು. ಓಕೆನಾ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಗಿದ್ದೆ. ನಾನು ಕಡೆಗಂತೂ ಬಂದೇ ಇರಲಿಲ್ಲ. ಸೊ ಹಂಗಾಗಿ ಇವಾಗ ನಮ್ಮ ಅಪ್ಪ ಇರಲಿಲ್ಲ, ಅವ್ರು ಊರಿಗೆ ಹೋಗಿದ್ರು. ಸೊ ಹಂಗಾಗಿ ನಮ್ಮನೆಯವ್ರು ಕರ್ಕೊಂಡು ಗಾಡೀಲಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ಬಿಟ್ಟು ಮಿಲ್ ಮಾಡ್ಸೋಕೆ ಹೋಗ್ತೀವಿ. ಇನ್ನೊಂದು ಏನಂದರೆ, ಎಷ್ಟು ಹೆಲ್ಪ್ ಆಯ್ತದೆ. ನಮ್ಗೆ ಅಕ್ಕಿ ಮಾಡೋಕ್ಕೆ ಬರಲ್ಲ, ರಾಗಿ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ, ಇಲ್ಲಿ ನೋಡಿ ರಾಗಿ ಮಾಡೋಕ್ಕೆ ಬರದೇ ಇದ್ದರು. ಅಲ್ಲಿ ರಾಗಿ ಮಿಲ್ಲು ಹೋಯ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಡುತ್ತೆ. ಈ ಕಡೆ ಬಿಡಿಸ್ಕೊಂಡು ನೋಡಿ ನಮ್ಮನೆಯವ್ರು ತಗೊಬರ್ತಾರೆ. ಫಸ್ಟ್ ಟೈಮ್ ಅವರು ಬಂದಿರೋದು, ನಾನು ಫಸ್ಟ್ ಟೈಮ್ ಬಂದಿರೋದು. ಅಂದರೆ ನಾನು ತುಂಬ ವರ್ಷ ಆಗಿತ್ತು, ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಗಿದ್ದು. ಸೊ ಹಂಗಾಗಿ ಇವಾಗೆಲ್ಲೂ ರೀಸೆಂಟಾಗಿ ಹೋಗಿರಲಿಲ್ಲ. ಅವರೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ಬೆಳಗ್ಗೆನೇ ಹೋಗಿದ್ವಲ್ಲ, ನಮಗೆ ಟೆಸ್ಟಿಗೆ ಅದು ಅಡ್ಜಸ್ಟ್ ಆಗಿರಲಿಲ್ವಲ್ಲ, ಯಾವ ಥರ ಘಾಟ್ ಹೊಡಿತಾಯಿತ್ತು. ನನಗಂತೂ ಮೂಗಲ್ಲಿ ಬಾಯಿಗೆ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಫುಲ್ ಕೋಲ್ಡೇ ಆಗೋಯ್ತು. ನಾನು ಹೊರಗಡೆ ಹೋಗಿ ಶೀಲ್ಟು ಹಾಗೆ ತೆಗೆದು ಮಾಡಿ, ನಂಗೆ ಗೊತ್ತಿತ್ತು ಒಂದು ಕರ್ಚಿಪು ಇಟ್ಕೊಂಡು ಹೋಗಿದ್ದೆ ಹೆಂಗಾರಾಗಲಿ ಅಂತ. ಇನ್ನು ನೋಡಿ ಯಾವ ಥರ ಮಾಡ್ತಿದ್ದೆ. ಆಯ್ತು, ರಾಗಿ ಮಾಡೋ ಮೇಲೆ ಎಷ್ಟು ಹೆಲ್ಪ್ ಆಯ್ತಲ್ಲ. ನಮ್ಮಂಥವ್ರಿಗೆ ಏನು ಮಾಡೋಕ್ಕೆ ಬರುತ್ತೆ. ರಾಗಿನ ಕಲ್ಲು ಮಣ್ಣು ಎಲ್ಲ ಬೇರೆ ಬೇರೆ ಬರ್ಸೋಕ್ಕಿದೆ ನೋಡಿ. ಕಲ್ಲು ಮಣ್ಣು ಎಲ್ಲ ಬೇರೆ ಬೇರೆ ಮಾಡುತ್ತೆ. ಇವಾಗ ಮನುಷ್ಯನ ತಲೆ ಯಾವ ಥರ ಯೂಸ್ ಆಗಿದೆ ಅಂತ ಅಂದರೆ ಎಲ್ಲ ಥರನೂ ಕಂಡುಹಿಡಿದ್ಬಿಟ್ರು. ಆಮೇಲೆ ಅಲ್ಲಿ ರಾಗಿ ಮಾಡಾಯಿತು. ಸೊ ಹಂಗಾಗಿ ಇಲ್ಲಿ ಗುಡಿಸ್ಕೊತಾ ಇದ್ದೀವಿ. ಊರಿಗೆ ಬೆಂಗಳೂರಿಗೆ ರಾಗಿ ಸಿಗ್ತಿರಬೇಕಿತ್ತು. ಸೊ ಹಂಗಾಗಿ ಮನೆ ರಾಗಿ ಇತ್ತು, ಗುಡಿಸ್ಕೊಂಡು ತಗೊಂಡು ಹೋಗೋಣ ಬೆಂಗಳೂರಿಗೆ ಅಂದ್ಬಿಟ್ಟು ಗುಡಿಸ್ಕೊತಾ ಇದ್ದೀವಿ. ನೀರು ಆಫ್ ಮಾಡ್ಬಿಟ್ಟು ಬಾ. ಏನು ಮಾಡ್ತಾರೆ ಒಳಗಡೆ ಮೋಟ್ರನೇ. ಅಲ್ಲ, ಏನು ಮಾಡ್ತಾ ಇದ್ದೀರಾ? ಬರೀ ಅಲ್ಲಿ ನೀರು ಬಂದ್ಬಿಟ್ಟು ಓತಾವೆ. ಬರೀ ಮಾತು ನಿಮ್ದು. ಅಲ್ಲಿ ನೀರು ಸುರಿದೋಯ್ತಾವೆ. ಸೋಮಮ್ಮ ನೀರು ಹಿಡಿಯೋದಲ್ವ ನೀನು? ಏನು ಸೋಮಮ್ಮ ಕಲರ ಕಾಣಿಸ್ತೈತಲ್ಲ ಫೋನಲ್ಲಿ. ಅಲ್ಲ, ಸೋಮಮ್ಮಂದು ಬೊಂಗೋತು ಕಣಮ್ಮ, ನಿಂದುವೆ. ಆಂಟಿ ಅದನಂಟಿ ಮುಖ ತುಂಬೋಗಿತ್ತು. ಅಮ್ಮಂದು ಹೋಯ್ತು. ಅಲ್ಲ ಪರವಾಗಿಲ್ಲ, ಇನ್ನು 3 ಜನದು. ಅದು ಏನು ಮಾಡ್ತಾ ಇದ್ದೀರಾ ಅಂತ. ಅಲ್ಲ, ತುಂಬೋಗಿತ್ತು. ಆಂಟಿದು ತುಂಬಿತ್ತು, ನಿಂದು ತುಂಬಿತ್ತು. ಅಲ್ಲ ಆದ್ರೂ ಹೋಯ್ತು ಬಿಡು ಮಾತ್ರ. ಬಡ್ಡಿಗೇನು ಮುಂಚೆ ಫುಲ್ ಜಾಸ್ತಿ ಅದೇ ಕಾಣೋದು. ಅಲ್ಲ ಆದ್ರೂ ಅದು ಹೋಯ್ತೈತೆ. ಅಮ್ಮಂದು ಕ್ಲಿಯರ್ ಆಯ್ತು. 3 ಜನದ ಒಟ್ಟಿಗೆ ಕ್ಲಿಯರ್ ಆಗ್ಬಿಡ್ತಲ್ಲ. ಇದ್ಯಾಕೆ ಹೆಂಗೆ ಎತ್ಕೂತ್ಕೋತು? ಯಾಕವ್ವ ಬಂಗಾರಿ ಹೇಳ್ತಾ ಇದ್ರಾ? ನಮ್ಮ ಇಲ್ಲಿಗೆ ಹೋಯ್ತು 40 ರೂಪಾಯಿ.
ಅವ್ರಿಗೆ ಎತ್ತಿದ ತಕ್ಷಣ ಗೊತ್ತಾಗ್ಬಿಡ್ತು ತಿಂತವೆ. ಎಷ್ಟು ನೋಡಿರಕ್ ಬಂಟಿ ಅವರು. ನಾನು ಮಿಲ್ಲಿಗೆ ಹೋಯ್ದೆ ಮಿಲ್ಲು ಹಸಿಟ್ಟು ಬಿಡಿಸ್ಕೊಬ್ರಕ್ಕೆ. ಹ್ಞೂ ಅಲ್ಲೇ ಒಂದೆರಡು ಕೇಳ ನೋಡಿ ಹೆಂಗಿತ್ತಪ್ಪ. 40 ರೂಪಾಯಿ ತಗೊಂಡ್ರು. 40 ರೂಪಾಯಿ ಅವ ಅಂಟಿ ಅದು ಅವ ಮಾಮ ಇತ್ತು. ₹1 ₹2 ₹5 ಎಲ್ಲ ಏನು ಓಡಾಡ್ತೀಯಾ? ಬಿಡು ಅಂತ ಕುತ್ಕೊತೀಯಾ? ಸರಿ ಹೋಗುವ ಕಡುಪು ಕಟ್ಟು. ಆ ಕಡೆ ಬಂದು ನಿಂತೋಗ್ಯವೆ. ಈ ಕಡೆಗೆ ನೀರು ಬಿಟ್ಟವ್ರೆ. ನೀವು ಒಳಗಡೆ ಮಾಡ್ಕೊಳ್ಳಿ. ನನ್ನ ಪಾದ ತೊಳ್ಕೊಂಡು ಬೆಳೆ ತೊಳಿತೀನಿ ಸ್ವಲ್ಪ. ಇದಾವೆ ಬೇರೆ ಮನೆ ಕಡೆಗೆ ಬಂದಾಗ ಇಟ್ಕೊಂಡ್ರೆ ಮುಗೀತು. ಅದು ನಮ್ಮನೆ ಫೋನಿಗೆ ಬೇಸಿಕ್ ಆಗುತ್ತಾ? ಅದು ನೋಡ್ದೆ ನಂಟಿ ಹಾಕಿ.